ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಡೆಯುತ್ತಿರುವ ಜಂಗಮಕೋಟೆ ಕೈಗಾರಿಕೆ ಸ್ಥಾಪನೆ ಪರ ವಿರೋಧ ನಡುವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಜಂಗಮಕೋಟೆ ಕೈಗಾರಿಕೆ ಪ್ರದೇಶ ಸ್ಥಾಪನೆಗೆ ಚಿಂತಾಮಣಿಯಿಂದ ರೈತರು ಬೆಂಬಲ ಘೋಷಿಸಿದ್ದಾರೆ. ರೈತರ ಹೋರಾಟಕ್ಕೆ, ರೈತ ಮಹಿಳೆಯರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ರೈತರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಡೆಯುತ್ತಿರುವ ಜಂಗಮಕೋಟೆ ಕೈಗಾರಿಕೆ ಸ್ಥಾಪನೆಗೆ ಪರ ವಿರೋಧ ನಡುವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಚಿಂತಾಮಣಿಯಿಂದ ರೈತರು ಬೆಂಬಲ ಘೋಷಿಸಿ ಪ್ರತಿಭಟನೆಗೆ ಹೊರಟರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕದರೇಗೌಡ ಜಂಗಮಕೋಟೆ ಬಳಿ ಸಾವಿರಾರು ಎಕರೆ ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆದುಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡಲು ಮುಂದಾಗಿದ್ದು, ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಹಾಗೂ ರೈತರು ಸಹ ಉಳಿಯಬೇಕು. ಕೆಲ ಬಲಾಢ್ಯರು ಕೈಗಾರಿಕೆಗಳು ಸ್ಥಾಪನೆಗೆ ವಿರೋಧ ಮಾಡುತ್ತಿರುವುದು ಸರಿಯಲ್ಲ. ಕೈಗಾರಿಕೆಗಳ ಸ್ಥಾಪನೆಯಾದರೆ ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತದೆ ಎಂದು ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿಂದ ಏನು ಕೆಡಿಬಿ ಜಂಗಮಕೋಟೆ ಕೆಡಿಬಿ 13 ಹಳ್ಳಿಗಳ 2823 ಎಕರೆ ಸರ್ಕಾರ ವಶಪಡಿಸಿಕೊಳ್ತಾ ಇದೆಯೋ ಆ ಒಂದು ವಿಷಯವಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಗೆ ಏನು ನಮಗೆ ಕೈಗಾರಿಕೆಗಳು ಬೇಕು, ಅಭಿವೃದ್ಧಿ ಬೇಕು, ರೈತರು ಉಳಿಬೇಕು, ಕೈಗಾರಿಕೆ ಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ಸೋದರರು. ಅವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಇವತ್ತು 150 ಜನ ಹೋಗ್ತಾ ಇದ್ದೀವಿ. ಎಲ್ಲ ಹೋಬಳಿಯಿಂದ ಒಂದೊಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಏನಂದರೆ ನಮ್ಮ ರೈತರ ಮಕ್ಕಳು ಓದಿರೋದಕ್ಕೋಸ್ಕರ ಈ ಕಡೆ ರೈತನ ಕೆಲಸನೂ ಬೇಕು, ಉದ್ಯೋಗನೂ ಬೇಕು. ಎಲ್ಲ ಓದಿರೋರಿಗೆ ಸರ್ಕಾರದ ಕೆಲಸನೇ ಕೊಡೋಕ್ಕಾಗೋದಿಲ್ಲ ಸರ್ಕಾರದಿಂದ. ಈಗೇನು ಕಂಪ್ನಿಗಳು ಬಂದು ಕೈಗಾರಿಕೆಗಳು ಬಂದರೆ ಅದರಲ್ಲಿ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಬಲಾಢ್ಯರು ಮಾತ್ರ ಅದನ್ನು ವಿರೋಧ ಮಾಡಿ ಕೈಗಾರಿಕೆಗಳು ಬೇಡ ಅಂತ ಇದ್ದಾರೆ. ಈಗ ಸರ್ಕಾರಿ ಜಮೀನೇ 1700 ಚಿಲ್ಲರೆ ಎಕರೆ ಇದೆ ಅಲ್ಲಿ. ಇನ್ನು ಜನರದಿರೋದೆಲ್ಲ 535 ಎಕರೆ. ಅದನ್ನು ಬಿಟ್ಟು ದಯವಿಟ್ಟು ಕೈಗಾರಿಕೆಗಳಿಗೆ ಅನುವು ಮಾಡಿಕೊಟ್ಟು ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಏನೋ ಒಂದು 8 ದಿವಸ ಕಾಲದಿಂದ ಏನೋ ನಮ್ಮ ಪುಟ್ಟನೆ ಬನ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟನೆ ಬಂದು ಏನೋ ನಮ್ಮ ರೈತರ ಪರವಾಗಿ, ಮಕ್ಕಳ ಪರವಾಗಿ, ಏನು ಮುಂದಿನ ಬದುಕು ಪೀಡ ಪರವಾಗಿ ಅನೇಕ ವರ್ಷಗಳಿಂದ ಬೆಲೆ ಇಲ್ಲ, ಮಳೆ ಇಲ್ಲ, ನೀರಿನ ವಿಚಾರದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀವಿ. ಆದರೂ ರೈತರ ಮಕ್ಕಳಿಗಾಗಲಿ, ರೈತರಿಗಾಗಲಿ, ಬದುಕೋಕ್ಕಾಗಲಿ ಒಂದು ದಾರಿಯನ್ನು, ಯಾವುದೇ ರೀತಿಯಾದ ಬದುಕೋಕ್ಕೆ ಒಂದು ದಾರಿಯನ್ನು ಕಟ್ಟಲಿಕ್ಕೆ ಯಾವುದೇ ಸಾಧ್ಯವಾಗಲಿಲ್ಲ. ಇಲ್ಲಿ ಈ ಭಾಗದಲ್ಲಿರುವಂಥ ರೈತರಿಗಾಗಲಿ, ಈ ಸಮಾಜದಲ್ಲಿರುವಂಥ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಈ ಭಾಗದ ಜನರನ್ನು ಒಂದು ಒಗ್ಗಟ್ಟು ಮೂಡಿಸಿ ಊಟ ಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಯಾರೂ ಎಲ್ಲ ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ರು. ಅದರ ಹಿನ್ನೆಲೆಯಲ್ಲೇನೋ ಇತ್ತೀಚೆಗೆ ಏನೋ ಸರ್ಕಾರದಿಂದ ಜಂಗಮಕೋಟೆ ಕ್ರಾಸಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಣಯ ಮಾಡುವ ಹಿನ್ನೆಲೆಯಲ್ಲಿ ಕೆಲವರು ಬೇಡ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾವು ಬೇಕು ಅಂತ ನಮ್ಮ ಪಟ್ಟಣ ಬಂದವರು ಒಂದು ವಾರದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವೊಂದು ನಿರಂತರ ಧರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ವಲಯ ಸದಸ್ಯ ರಘುನಾಥ್ ರೆಡ್ಡಿ, ಭೀಮಣ್ಣ, ಆಂಜನಪ್ಪ, ವೆಂಕಟರಮಣಪ್ಪ, ನಾರಾಯಣಸ್ವಾಮಿ, ರಾಮಯ್ಯ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.